ಸ್ನೇಹಿತರೆ ನಮಸ್ಕಾರ. ನಮ್ಮದು ಸಿರಿಧಾನ್ಯ ಸಾತ್ವಿಕ ಆಹಾರ. ನಿಮ್ಗೆ ಅರ್ಥ ಆಗಬೇಕು ಅಂದರೆ ಒಂದು ಚಿಕ್ಕ ಹೋಟೆಲು, ಮಿನಿ ಕೆಫೆ. ಇಲ್ಲಿ ಸಿರಿಧಾನ್ಯಗಳದ್ದು ಖಾದ್ಯ ಮಾಡ್ತಾ ಇರ್ತೀವಿ. ಯೂಶ್ವಲಿ ಕೆಲವ್ರು ಪಾಪ ನೀರು ಕುಡಿಯೋದಕ್ಕೆ ಬಿಸಿನೀರು ಹಾಕ್ಕೊಡಿ ಅಂತ ಬರ್ತಾರೆ. ನಾವು ಯಾರಿಗೂ ಇಲ್ಲ ಅಂತೇಳೆಲ್ಲ ಹಾಕ್ಕೊಡ್ತೀವಿ. ಸೊ ಯಾರೋ ಒಬ್ಬರು ಪಾಪ ಕಸ್ಟಮರು ಇದಕ್ಕೆ ಬಿಸಿನೀರು ಹಾಕ್ಕೊಡಿ ಅಂತ ಬಂದಿದ್ದಾರೆ. ಇದು ಒಳ್ಳೆ ಬ್ರ್ಯಾಂಡೆಡ್ ಕಂಪ್ನಿ, ನಾನು ಇಲ್ಲ ಅಂತ ಹೇಳ್ತೀನಿ. ಒಳ್ಳೆ ಬ್ರ್ಯಾಂಡ್, ಒಳ್ಳೆ ಟಾಪ್ ಕ್ವಾಲಿಟಿ ಬ್ರ್ಯಾಂಡು. ಬಟ್ ಅಗೇನ್ ಇದು ಸ್ಟಿಲ್ ರಿಮೇನ್ಸ್ ಇದು ಪ್ಲಾಸ್ಟಿಕ್. ಸೊ ಪ್ಲಾಸ್ಟಿಕ್ ಇದು ತುಂಬ ಕ್ವಾಲಿಟಿದು, ತುಂಬ ಲೋ ಗ್ರೇಡು ಅಂತ ಏನಿಲ್ಲ. ಪ್ಲಾಸ್ಟಿಕ್ ಅಷ್ಟೇ, ಪಾಲಿಥಿನ್. ಸೊ ಇದಕ್ಕೆ ತಣ್ಣಗಿರೋ ನೀರು ಹಾಕೊಂಡು ಕುಡಿಬೋದು. ತಣ್ಣಗಿರೋ ನೀರು ಹಾಕಿ ಮತ್ತೆ ಬಿಸಿಲಿಗಿಡೋದು, ಒಲೆ ಪಕ್ಕ ಇಡುವಂಥದ್ದನ್ನು ಮಾಡಬಾರ್ದು, ಆಯಿತಾ? ಒಂದು ಮಾಹಿತಿ. ಇನ್ನು ಇದಕ್ಕೆ ಬಿಸಿನೀರು ಹಾಕಿಸ್ಕೊತಾರೆ, ಸುಡೋ ಬಿಸಿನೀರು ಏನೂ ಆಗಲ್ಲ. ಪ್ಲಾಸ್ಟಿಕ್ಕು ಮೆಲ್ಟ್ ಆಗೋದು ಏನಾಗಲ್ಲ, ಯಾಕೆಂದರೆ ಒಂದು ಒಳ್ಳೆ ಕ್ವಾಲಿಟಿನಲ್ಲಿ ಮಾಡಿರ್ತಾರೆ, ನಾನು ಇಲ್ಲ ಅಂತ ಹೇಳ್ತಲ್ಲ, ಆಯಿತಾ? ಸೊ ಒಳ್ಳೆ ಟಾಪ್ ಕ್ವಾಲಿಟಿ ಬಾಟಲು. ಆದರೆ ಬಿಸಿ ಆಗ್ತಾಗ ಏನಾಗುತ್ತೆ, ಇದರಲ್ಲಿರ್ತಕ್ಕಂತಹ ಕೆಮಿಕಲ್ ನೀರಿಗೆ ರಿಲೀಸ್ ಆಗುತ್ತೆ. ಸೊ ಏನೇನಾಗುತ್ತೆ ನಾನು ಹೇಳ್ಬೇಕಲ್ಲ, ಕಡಿಮೆ ಅಂತಂದ್ರೆ ಒಂದು 50 ತರಹದ ಕ್ಯಾನ್ಸರ್ ಕಾರಕ ಆಗುತ್ತೆ ಅಂತ ಮಾಹಿತಿ ಇದೆ ಅಲ್ವಾ? ತಾವು ಕೂಡ ಹಲವಾರು ಯೂಟ್ಯೂಬಲ್ಲಿ ಅಲ್ಲಿ ಇಲ್ಲಿ ಕೇಳಿರ್ತೀರಿ. ಸುಮಾರು 50+ ಕ್ಯಾನ್ಸರ್ನ ಉಂಟು ಮಾಡುತ್ತೆ ಈ ಪ್ಲಾಸ್ಟಿಕ್. ನೀರು ಬಿಸಿ ಹಾಕಿ ಇದು ಮಾಡಿದ್ರೆ, ಅಂದರೆ ಬಿಸಿಯಾದ ವಸ್ತುಗಳು ಯಾವುದೇ ನೀರು ಅಂತಲ್ಲ, ಯಾವುದೇ ಬಿಸಿಯಾದ ವಸ್ತುಗಳನ್ನು ನಾವು ಪ್ಲಾಸ್ಟಿಕಲ್ಲಿ ಹಾಕಬಾರ್ದು. ಹಾಗಾಗಿ ದಯಮಾಡಿ ಇದನ್ನು ಅವಾಯ್ಡ್ ಮಾಡಿ. ಅನಿವಾರ್ಯತೆಯಿಂದ ಇವತ್ತು ನಾನು ಅವ್ರಿಗೆ ಕೊಡ್ತಾ ಇದ್ದೀನಿ, ಗೈಡ್ ಮಾಡಿದ್ದೀನಿ, ಹಾಕೊಂಡು ಕುಡಿಬಾರ್ದು. ಯಾವತ್ತೋ ಒಂದಿನ ಅಪರೂಪಕ್ಕೆ ಓಕೆ, ನಾನು ಬಿಸಿ ಮಾಡಿಲ್ಲ, ತುಂಬ ಉಗುರು ಬೆಚ್ಚ ಕೊಟ್ಟಿದ್ದೀನಿ, ಅವಾಗ ಕುಡಿಯೋಕ್ಕೆ ಅಂತೇಳಿ ಹೇಳಿದ್ದೀನಿ. ಅವ್ರಿಗೆ ಮಾಹಿತಿ ಕೊಟ್ಟಿದ್ದೀನಿ, ಮನವರಿಕೆ ಮಾಡಿದ್ದೀನಿ, ಕೈ ಮುಗಿದು ಕಳ್ಕೊಂಡಿದ್ದೀನಿ. ಇದ್ರ ಮೇಲೆ ಅವ್ರ ಇಷ್ಟ. ಯಾಕೆಂದರೆ ಕೆಲವ್ರಿಗೆ ಏನಾಗುತ್ತೆ, ಏನೇ ಹೇಳಿದ್ರು ತಲೆಗೆ ಹೋಗಲ್ಲ. ನಾವು ಹೇಳೋ ಅಷ್ಟು ಹೇಳಿದ್ವಿ, ಇದ್ರ ಮೇಲೆ ಅವ್ರ ಇಷ್ಟ ಅಂತೇಳಿ. ಬಟ್ ಆದರೂ ಕೂಡ ಇದೊಂದು ನನಗೆ ಇಷ್ಟ ಇಲ್ಲದಾದ್ರೂ ಕೂಡ ಕಳಿಸೋದಂದರೆ ಉಗುರು ಬೆಚ್ಚ ಕೊಟ್ಟಿದ್ದೀನಿ ಇವತ್ತು. ತುಂಬ ಬಿಸಿ ಏನಿಲ್ಲ. ಬಟ್ ಏನೇ ಆಗಲಿ ಬಿಸಿಯನ್ನು ಹಾಕ್ಬಾರ್ದು. ಯಾವುದೇ ಪ್ಲಾಸ್ಟಿಕ್ ಕವರ್ ಆಗ್ಬೋದು, ಟೀ ತೊಗೊಂಡು ಹೋಗ್ತಾರೆ, ಎಲ್ಲವೂ ಕೂಡ ಟೀ ಕಪ್ಪು, ಪ್ಲಾಸ್ಟಿಕ್ ಕಪ್ಪಲ್ಲಿ ಟೀ ಕುಡಿತಾರೆ, ಎಲ್ಲವೂ ಕೂಡ ಒಳ್ಳೆಯದಲ್ಲ, ಆರೋಗ್ಯಕರ ಅಲ್ಲ. ದಯಮಾಡಿ ಇದನ್ನು ಅವಾಯ್ಡ್ ಮಾಡಿ ಅಂತ ಹೇಳ್ತಾ, ಸೊ ದಯಮಾಡಿ ಈ ಮಾಹಿತಿಯನ್ನು ಎಲ್ರಿಗೂ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ. ನಮಸ್ಕಾರ.